वज़ीर आला सिद्धरामैया ने बताया है कि रियासती हुकूमत पसमानदा तबक़ात के लिए रिजर्वेशन को बढ़ाने के लिए तैयार है और ये फीसद 70 से 75 तक पहुँच सकता है। ये ऐलान यलजी हवनूर बैकवर्ड क्लासेस कमीशन की रिपोर्ट के 50 साल मुकम्मल होने की तकरीब में किया गया। तकरीब में तारीखी रिपोर्ट के इक़्तिसादी, समाजी और तालीमी सिफारिशात पर बात की गई, जो 1975 में तब के वज़ीर आला देवराज उर्स को पेश की गई थी। वज़ीर आला ने इस रिपोर्ट को एक अहम दस्तावेज करार दिया, जो आज भी कर्नाटक में समाजी इंसाफ के निज़ाम पर असरअंदाज हो रही है। सिद्धरामैया ने पसमानदा तबक़ात की तवील जदोजहद का हवाला दिया और कहा कि ज़ात पर मुबनी मुराद आज भी समाजी नाबराबरी को मजबूत करती है। इन्होंने हालिया कौमी सियासत को राहुल गांधी के मुल्क गिर ज़ात सर्वे की कोशिश से जोड़ा और कहा कि इस इक़दाम ने सेंटर को भी अमल करने पर मजबूर किया। तकरीब में हवनूर कमीशन की अहमियत और पसमानदा कम्युनिटीज़ को दरपेश चैलेंजेस पर भी बात की गई। तकरीब में हवनूर कमीशन की अहमियत और पसमानदा कम्युनिटीज़ को दरपेश चैलेंजेस पर भी बात की गई। वज़ीर आला ने RSS, BJP और ABVP पर सख्त तनकीद की और कहा कि ये सियासी क़ुव्वतें पसमानदा तबक़ात के मुफाद के खिलाफ काम कर रही हैं, जबकि कुछ लोग ज़ाती मुफाद के लिए इनकी हिमायत करते हैं। कांग्रेस के जनरल सेक्रेटरी जयराम रमेश ने समाजी राब्तों पर भी इसकी अहमियत कमीशन को उजागर किया और इसे कर्नाटक के समाजी इंसाफ के सफर में एक अहम संगे मैल करार दिया है। ಅಲ್ಲಿಂದ ಹಂತವಾಗಿ ಮೇಲೆ ಬಂದವರು ವಿದ್ಯಾರ್ಥಿ ದೇಶದಲ್ಲೇ ಪ್ರತಿಭಟನೆ ಮಾಡ್ತಕ್ಕಂಥ ಗುಣವನ್ನ ಬೆಳೆಸ್ಕೊಂಡಿದ್ರು. ಅವರು ಪರಿಶಿಷ್ಟ ವರ್ಗದ ಜಾತಿನಲ್ಲಿ ಹುಟ್ಟಿದ್ದರಿಂದ ಸ್ವಾಭಾವಿಕವಾಗಿ ನಿಂದನೆಗಳನ್ನ ಎದುರಿಸ್ತಕ್ಕಂಥದ್ದು ಅನಿವಾರ್ಯ ಈ ಸಮಾಜದಲ್ಲಿ. ನನಗೂ ಆಗಿದೆ. ಯಾಕಂತಂದ್ರೆ ಪರಿಶಿಷ್ಟ ಜಾತಿನಲ್ಲಿ ಪರಿಶಿಷ್ಟ ವರ್ಗ, ಆ ಜಾತಿನಲ್ಲಿ ಮೊದಲನೇ ವಕೀಲರು ಪರಿಶಿಷ್ಟ ವರ್ಗ. ನಾನು ಮೈಸೂರು ಬಾರ್ ಹೋದಾಗ ನನಗಿಂತ ಒಬ್ರು ಲಿಂಗಯ್ಯ ಅಂತ ಅಡ್ವೊಕೇಟ್ ಇದ್ರು, ಹೊರಳಳ್ಳಿ ಲಿಂಗಯ್ಯ ಅಂತ, ಶ್ರೀನಿವಾಸಪುರ ತಾಲೂಕು. ಅವರು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ನಾನು ಎರಡನೇವರು ಮೈಸೂರು ಬಾರ್ನಲ್ಲಿ. ನಾನು ಸ್ವಲ್ಪ ಪ್ರತಿಭಟನೆ ಮಾಡ್ತಕ್ಕಂಥ ಸ್ವಭಾವ ಇತ್ತು, ಹಾಗಾಗಿ ನನ್ನ ಜೊತೆ ಮಾತಾಡ್ತಿದ್ದೆ. ಪಾಪ ಲಿಂಗಯ್ಯನವರು ಪ್ರತಿಭಟನೆ ಮಾಡ್ತಿರ್ಲಿಲ್ಲ. ಅವರು ಒಂದ್ಸಾರಿ ನಾವೆಲ್ಲ ಕಾರ್ಡ್ಸ್ ಆಡ್ತಾ ಇದ್ದ ಮೈಸೂರು ಬಾರ್ದಲ್ಲಿ, ಸಾಯಂಕಾಲ ಆದ್ಮೇಲೆ ಕಾರ್ಡ್ಸ್ ಆಡ್ತಾ ಇದ್ದೆ. ನಾನು ಲಿಂಗಯ್ಯನೂ ಇದ್ದ ಕಾರ್ಡ್ಸ್ ಆಡೋದು. ಆಗ ಒಬ್ಬ ಲಾಯರು, ಅಂದ್ರೆ ಕುರುಬ ಜಾತಿ ಸೇರಿದವರಲ್ಲ, ಇವರಿಗೆ ಲಿಂಗಯ್ಯನವರಿಗೆ ಸಂಬೋಧಿಸಿ ಮಾತಾಡಿದೇನಪ್ಪ ಅಂತಾರೆ, ಕುರುಬ ಜಲ್ದಿ ಎಲೆ ಬಿಡೋ ಅಂತ. ನಾನು ಇದ್ದೆ ಅಲ್ಲಿ. ನನಗೆ ಲಿಂಗಯ್ಯ ಏನು ಮಾತಾಡಲಿಲ್ಲ, ನನಗೆ ತಡ್ಕೊಳಕ್ಕಾಗಲಿಲ್ಲ. ಯಾರು ಹೇಳಿದ್ರು ಅವ್ರ ಮೇಲೆ ಜಗಳಾಡ್ದೆ. ನಾನು ಭಾರಿ ಜಗಳನೇ ಆಗೋಯ್ತು ಅಂತ ಇಟ್ಕೊಳ್ಳೋಣ. ಅಂದ್ರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಜಾತಿ ವ್ಯವಸ್ಥೆಯಲ್ಲಿ ಈ ತರದ ಅನುಭವಗಳು ಅವರು ಎದುರಿಸಿದ್ದಾರೆ, ನಾನು ಎದುರಿಸಿದ್ದೀನಿ, ಅಥವಾ ದಲಿತ ಸಮಾಜದಿಂದ ಬಂದಂಥವರು ಕೂಡ ಎದುರಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ.
ಸ್ವಲ್ಪ ಜೋರು ಮಾಡಿದ್ರೆ ಸುಮ್ಮನಾಯ್ತಾರೆ, ಜೋರು ಮಾಡದೆ ಹೋದ್ರೆ ಮೈ ಮೇಲೆ ಬೀಳ್ತಾರೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಹಣಕಾಸಿನ ಮಂತ್ರಿ ಆದೆ. ಲಂಕೇಶ್ ಪತ್ರಿಕೆಯಲ್ಲಿ ಒಬ್ಬರು ಬರೆದರು, ಹಣಕಾಸಿನ ಮಂತ್ರಿ ಆದಾಗ ಈ ಸಿದ್ದರಾಮಯ್ಯನಿಗೆ ಕುರಿ ಲೆಕ್ಕಾಕಕ್ಕೆ ಬರಲ್ಲ, ಕರ್ನಾಟಕದ ಹಣಕಾಸು ಮಂತ್ರಿಯಾಗಿ 5 ರೂಪಾಯಿ ಕೆಲಸ ಮಾಡ್ತಾರೆ. ಈ ಪ್ರೊಫೆಸರ್ ಹೇಳಿದ್ರಲ್ಲ, ಆ ಕತೆ ನನಗೂ ಆಗಿದೆ ಪ್ರೊಫೆಸರ್. ಕತೆ ನನಗೂ ಆಗಿದೆ. ಆದ್ರೆ ನಾನು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿದೆ. ಲಂಕೇಶ್ ಪತ್ರಿಕೆ ಬಂದದನ್ನ ಸವಾಲಾಗಿ ಸ್ವೀಕಾರ ಮಾಡಿದೆ. ಯಾಕೆ ಒಬ್ಬ ಕುರುಬರು ಜಾತಿಗಳಲ್ಲಿ ಹುಟ್ಟಿ ಹಣಕಾಸಿನ ಮಂತ್ರಿಯಾಗಿ ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಸಮರ್ಥವಾಗಿ ಅಂತೇಳಿ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಾನು ಎಲ್ಲ ಅರ್ಥಶಾಸ್ತ್ರಜ್ಞರ ಜೊತೆ ಚರ್ಚೆ ಮಾಡಿ ಬಜೆಟ್ ಮೊದಲನೇ ಬಜೆಟ್ ಹಿಂದೂ ಪತ್ರಿಕೆಯಲ್ಲಿ, ಇಂಗ್ಲಿಷ್ ಪತ್ರಿಕೆ, ಹಿಂದೂ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯ ಪ್ರೆಸೆಂಟೆಡ್ ಎ ಮೋಸ್ಟ್ ಪ್ರಾಗ್ಮ್ಯಾಟಿಕ್ ಬಜೆಟ್ ಅಂತ ಇಲ್ಲಪ್ಪ. 17 ಬಜೆಟ್ ಮಂಡಿಸಿದ್ರು, 16 ಬಜೆಟ್ ಮಂಡಿಸಿದ್ರು, ನೆಕ್ಸ್ಟ್ 17 ಬಜೆಟ್ ಮಂಡಿಸಿದ್ರು. ನಾನು ನೋಡಿ 16 ಬಜೆಟ್ಗಳನ್ನ ಕರ್ನಾಟಕದಲ್ಲಿ ಮಂಡಿಸಿದೆ. 16 ಬಜೆಟ್ಗಳು. ಯಾರು ಈಗ ಫೈನಾನ್ಸ್ ಇಲಾಖೆ ಕೇಳೋರೇ ಇಲ್ಲ, ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಂತೇಳಿ ಸಮರ್ಥ ಇಲ್ಲ ಅಂತ ನಾನು ಅಂದಕ್ಕೆ ಹೋಗಲ್ಲ. ಜನ persons who are eligible to handle finance portfolio. ಆದರೆ ನಾನಿರುವಾಗ ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾನು ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅವಕಾಶ ಸಿಗ್ಬೇಕು ಅಷ್ಟೇ. ಅವಕಾಶ ಸಿಕ್ಕದೆ ಹೋದರೆ ಯಾರು ಕೂಡ ತಮ್ಮ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ದಮನಿಕರು ಜಾತಿ ವ್ಯವಸ್ಥೆಯಲ್ಲಿ ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಅದಕ್ಕೆ ಶಿಕ್ಷಣ ಇದೆಯಲ್ಲ, ವಿದ್ಯೆ ಇದೆಯಲ್ಲ, ಅದು ಯಾರ ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅಥವಾ ಯಾರ ಸ್ವತ್ತು ಅಲ್ಲ. ಅವಕಾಶ ಸಿಕ್ಕಿಲ್ಲ, ನಾವೆಲ್ಲ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ. ಅಂದರೆ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಇವರೆಲ್ಲ ಅವಕಾಶ ಸಿಕ್ಕಬೇಕು ವಂಚಿತರಾದ. ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಕೂಡ ಒಳ್ಳೆ ವಕೀಲರಾಗಲಿಕ್ಕೆ, ಒಳ್ಳೆ ಡಾಕ್ಟರ್ಗಳಾಗಲಿಕ್ಕೆ, ಒಳ್ಳೆ ಇಂಜಿನಿಯರ್ಗಳಾಗಲಿಕ್ಕೆ, ಒಳ್ಳೆ ಪ್ರೊಫೆಸರ್ಗಳಾಗಲಿಕ್ಕೆ, ಒಳ್ಳೆ ವಿಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಅಲ್ವಾ? ಈಗ ಅವರು ಯಾವುದೇ ಹುಟ್ಟಿದರು, ವಾಲ್ಮೀಕಿ ಜನಾಂಗ ಹುಟ್ಟಿರೋಲ್ವಾ? ಅವರು ಒಳ್ಳೆ ಲಾಯಕರಿಲ್ವಾ? ಅವನೂರು ಆಯೋಗದ ಅಧ್ಯಕ್ಷರಾಗಿ ಇಂಥ ಒಂದು ವರದಿ ಕೊಟ್ಟರಲ್ಲ, ಅದು ಮೊದಲನೇ ವರದಿ. ಆ ವರದಿ ಕೊಟ್ಟು ಇವತ್ತಿಗೆ 50 ವರ್ಷಗಳಾಗಿವೆ.
ಅದಕ್ಕೆ ಅವರ ಪ್ರತಿಮೆಯನ್ನು ಇವತ್ತು ಆಚರಣೆ ಅನಾವರಣ ಮಾಡೋದು, ಪ್ರತಿಮೆ ಅನಾವರಣ ಮಾಡೋದು. ಅದನ್ನ ಪ್ರತಿಮೆಯನ್ನ ಮಾಡಿಸಿದವರು ಪ್ರೊಫೆಸರ್ ರವಿವರ್ಮ ಕುಮಾರ್. ಅಲ್ಲೇನು ಪ್ರೋಗ್ರಾಮ್ ಇಟ್ಕೊಂಡಿರ್ಲಿಲ್ಲ, ಅದೇ ಪ್ರೋಗ್ರಾಮ್ ಇಲ್ಲಿ ಇಟ್ಕೊಂಡಿರೋದು. ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರು ರಾಮಚಂದ್ರಪ್ಪನವರು ನಾನು ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೇಳಿದ ಮೇಲೆ ಇದು ಒಂಥರ ಗೌರ್ಮೆಂಟೇ ಮಾಡಬೇಕಾಗಿತ್ತು, ಗೌರ್ಮೆಂಟೇ ಮಾಡಬೇಕಾಗಿತ್ತು. ಪ್ರೊಫೆಸರ್ ರವಿವರ್ಮ ಕುಮಾರ್ ನನ್ನ ಜೊತೆ ಗೌರ್ಮೆಂಟ್ ಮಾಡಿ ಅಂತ ಕೂಡ ಹೇಳಿದ್ರು. ಆದರೆ ರಾಮಚಂದ್ರಪ್ಪನವರು ಮಾಡಿರ್ತಕ್ಕಂಥದ್ದು ಗೌರ್ಮೆಂಟ್ ಪರವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಹಿಂದುಳಿದ ಜಾತಿಗಳ ಒಕ್ಕೂಟಕ್ಕೆ ರಾಮಚಂದ್ರಪ್ಪನವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಎಲ್ಲ ಮಾಡ್ಲಿಲ್ವಲ್ಲ ಈಗ. ಆಯ್ತಪ್ಪ, ನಾವು ಮಾಡಿಲ್ವಲ್ರಿ, ಆದೇಶ ಹೊರಡಿಸ್ಬಿಟ್ಟು ತಕ್ಷಣ ಮಾಡಿದಾಗ ಆಯ್ತಾ? ಆದೇಶ ಏನೋ ಹೊರಡಿಸಿದ್ದು ಅದೇನೇ ಇರ್ಲಿ, ಸರ್ಕಾರ ಮಾಡ್ತಿದ್ದೋ ಮಾಡಬಾರ್ದು ಅಂತ ಹೇಳಿಲ್ಲ, ಮಾಡ್ತಿದ್ದೋ. ಆದ್ರೆ ಅವರು ಮಾಡಿದ್ರು, ಅದಕ್ಕೋಸ್ಕರವಾಗಿ ಅವರಿಗೆ ಧನ್ಯವಾದಗಳನ್ನ ಬಹಳ ಜನ ಹೊರಟೋಗಿದ್ದಾರೆ. ಬೆಳಿಗ್ಗೆನೆ ಬಂದಿದ್ದೀರಿ. ನೋಡಪ್ಪ, ನಾವೆಲ್ಲರೂ ಕೂಡ ಹಿಂದುಳಿದ ಜಾತಿಗೆ ಸೇರಿದವರು ಅಲ್ವಾ? ನಮಗೆ ಸ್ವಲ್ಪ ತಾಳ್ಮೆ ಹೆಚ್ಚಾಗಿರ್ಬೇಕು ಅಂತೇಳಿ ತಾಳ್ಮೆ ಇರಬೇಕಲ್ವ? ಈಗ ಡಾಕ್ಟರ್ ರವಿವರ್ಮ ಕುಮಾರ್ ಅವರು ಅವರ ಬಗ್ಗೆ ಅಧಿಕೃತವಾಗಿ ಮಾತಾಡಿದ್ದಾರೆ. ಆ ಭಾಷಣ ಕೇಳಬೇಕಲ್ವಾ? ನನಗೆ ಬಹಳ ಹತ್ತಿರದಿಂದ ಪರಿಚಯ ಆದದ್ದು ಅವನೂರವರು ಯಾವಾಗ ಅಂತಂದ್ರೆ, ನಾನು 1991 ಲೋಕಸಭೆಯಲ್ಲಿ ಚುನಾವಣೆ ನಿಂತಿದೆ, ಕೊಪ್ಪಳದಿಂದ ನಿಂತಿದೆ. ಅದನ್ನು ಸೋತ್ಬಿಟ್ಟೆ. ಆಗ ಒಂದು ಚುನಾವಣಾ ತಕರಾರು ಅರ್ಜಿ ಹಾಕಿದ್ದೆ, ರವಿವರ್ಮ ಕುಮಾರ್ ಮೂಲಕ ಹಾಕಿಸಿದ್ದೆ. ಆಗ ಅವನೂರವ್ರ ಆಫೀಸ್ನಲ್ಲಿ ಉಳಿದ್ರು. ಅವನೂರವರು ನನ್ನ ಕೇಸ್ ನಡೆಸಲಿಕ್ಕೆ ಬಂದಿದ್ರು. ಎವಿಡೆನ್ಸ್ ಎಲ್ಲ ಅವರೇ ನಡೆಸಿದ್ರು, ಆರ್ಗ್ಯುಮೆಂಟು ಅವರೇ ಮಾಡಿದ್ರು. ಆದ್ರೆ ನನ್ನ ಪರವಾಗಿ ಆಗಲಿಲ್ಲ, ಕೇಸು ವಿರುದ್ಧವಾಗಿ ಆಯಿತು. ನಾನು ಹೋಗ್ಲಿಲ್ಲ, ಅಲ್ಲಿಗೆ ಹೋಗ್ಲಿಲ್ಲ, ಏನಿಲ್ಲ, ಬಿಟ್ಬಿಟ್ಟೆ ಆಗಲಿಲ್ಲ. ಯಾಕೆಂತಂದ್ರೆ ಯಾರು ನಾನು ಮುಖ್ಯ ಸಾಕ್ಷಿ ಅಂತ ಕೊಟ್ಟಿದ್ದೆ ಅವರೇ ಆಶ್ರಯ ಇಲ್ಲ. ಆಶ್ರಯ ಆಗ್ಬಿಟ್ಟಿಲ್ಲ. ಯಾಕೆ ಅಪೀಲ್ ಹಾಕೋದು ಬೇಡಪ್ಪ, ಸುಮ್ಮನೆ ಐ ವಿಟ್ನೆಸ್ ನನಗೆ ಎಲೆಕ್ಷನ್ ಏಜೆಂಟು, ಆ ಎಲೆಕ್ಷನ್ ಏಜೆಂಟೇ ಆಶ್ರಯ ಇಲ್ಲ.
ಸೊ ಹಾಗಾಗಿ ನಮ್ಮ ಕೇಸು ಅಷ್ಟೊಂದು ನಡೆಸಕ್ಕಾಗಲಿಲ್ಲ. ಅವ್ರಿಗಿಂತ ಮುಂಚಿತವಾಗಿ 1919 ನಾಲ್ವಡಿ ಕೃಷ್ಣನಗುಡಿಯಲ್ಲಿ ಮಿಲ್ಲರ್ ಆಯೋಗ ಮಾಡಿದ್ರು, ಮಿಲ್ಲರ್ ಸಮಿತಿ ಮಾಡಿದ್ರು. ಅವರು ಮಿಲ್ಲರ್ ಸಮಿತಿಯನ್ನು ಕೊಟ್ಟ ಮೇಲೆ ಅದನ್ನು ಜಾರಿ ಮಾಡಿದ್ರು. ಹಿಂದುಳಿದವ್ರಿಗೆ ಮೊದಲನೇ ಮೀಸಲಾತಿ ಸಿಕ್ಕಿದ್ದು ಆವಾಗ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾ ಇದ್ರು ಏನಪ್ಪ ಅಂತಂದ್ರೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇ. ಜಾತಿ ವ್ಯವಸ್ಥೆ ಹೋಗಿದ್ಯಾ? ಹೋಗಕ್ ಬಿಡಲ್ಲ. ಶಿಕ್ಷಣ ಸಿಕ್ಕಿದ್ರೆ ಜಾತಿ ವ್ಯವಸ್ಥೆ ಹೋಗ್ತದೆ ಅಂತಕ್ಕಂಥದ್ದು ನಮ್ಗೆಲ್ಲ ಅನ್ಕೊಂಡಿದ್ದ ನಾವು. ಆದ್ರೆ ಶಿಕ್ಷಣ ಈಗ ಎಷ್ಟು 78% ಆಗಿದೆ ಸಾಕ್ಷರತೆ. 78% ಆದರೂ ಕೂಡ, ಸ್ವಾತಂತ್ರ್ಯ ಬಂದು 79 ವರ್ಷಗಳಾದರೂ ಕೂಡ ಇದು ಜಾತಿ ವ್ಯವಸ್ಥೆ. ಬುದ್ಧನ ಕಾಲದಿಂದ ಬಸವಣ್ಣನ ಕಾಲದಿಂದ ನಡೀತಲೇ ಜಾತಿ ಹೋಗ್ಬೇಕು ಅಂತ ಹೋಗಿದೆಯಾ? ಯಾಕಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಚಲನೆ ಇಲ್ಲ, ಚಲನರಹಿತವಾದಂಥ ಸಮಾಜ. ಅದಕ್ಕೆ ಪಟ್ಟಭದ್ರ ಹಿತಾಸಕ್ತರು ಕೂಡ ಇದ್ದಾರೆ ನಮ್ಮ ಜೊತೆನಲ್ಲೇ. ಅವರು ಜಾತಿ ವ್ಯವಸ್ಥೆಯನ್ನ ಅದರಿಂದ ಲಾಭ ಪಡ್ಕೊಂಡಿದ್ದಾರಲ್ಲ, ಅದರಿಂದ ಗಟ್ಟಿ ಮಾಡ್ತಾರೆ. ಅದನ್ನ ಅದು ಹೋಗಬಾರ್ದಾಗಿ ಇರ್ತದೆ. ನಮಗೂ ಕೂಡ ಈ ಗುಲಾಮಗಿರಿ ಮನಸ್ಥಿತಿಯಿಂದ ನಾವು ಹೊರಗಡೆ ಬಂದಿಲ್ಲ. ಗುಲಾಮಗಿರಿ ಮನಸ್ಥಿತಿಯಿಂದ ನಾವು ಹೊರಗಡೆ ಬಂದಿಲ್ಲ. ಮನಸ್ಥಿತಿಯಿಂದ ಹೊರಗಡೆ ಬಂದಿಲ್ಲ. ಯಾಕಂತಂದ್ರೆ ಈಗ ನೋಡಿ, ಒಬ್ಬ ಮೇಲ್ಜಾತಿ ಬಡವ ಕೂಲಿ ಮಾಡೋರು ನಮ್ಮ ಹತ್ರ ಕೂಲಿ ಮಾಡ್ತಾನೆ ಅಂತ ಹೇಳಿದ್ರು. ಅವ್ನಿಗೆ ಏನಂತ ಕರಿತೀವಿ ನಾವು? ಏನ್ ಸ್ವಾಮಿ ಬುದ್ಧಿ, ಏನ್ ಬುದ್ಧಿಯವರೇ, ಏನ್ ಸ್ವಾಮಿಯವರೇ ಅಂತ ಕರಿತೀವಿ. ನಮ್ಮ ಹತ್ರನೇ ಕೆಲಸ ಮಾಡ್ತಾ ಇರೋನು ಮೇಲ್ಜಾತಿಯವನು ಆದರೆ ಅವನಿಗೆ ನಾವು ಬುದ್ಧಿ ಸ್ವಾಮಿ ಅಂತ ಕರಿತೀವಿ. ಅದೇ ದಲಿತ ಸಮಾಜದಿಂದ ಬಂದವನು ಶ್ರೀಮಂತ ಆಗಿರ್ತಾನೆ, ವಿದ್ಯಾವಂತ ಆಗಿರ್ತಾನೆ, ಅವನಿಗೇನಂತ ಕರಿತೀವಿ? ಏನಿಲ್ಲ ಅಥವಾ ಸಿಂಗುಲರ್ನಲ್ಲಿ ಕರಿತೀವಿ ಅಲ್ವಾ? ಇದೇ ಗುಲಾಮಗಿರಿ ಮನಸ್ಥಿತಿ. ಒಂದು ಬರ್ಬೇಕಲ್ಲ ಹೊರಗಡೆಗೆ. ಬಹಳ ಜನ ಹೊರಗಡೆ ಗೊತ್ತಿಲ್ಲ, ಇಲ್ಲ ಗೊತ್ತಿಲ್ಲದಾಗೆ ಮಾಡ್ತೀವಿ ನಾವು. ಅದೆಲ್ಲ ಬಿಡ್ಬೇಕಲ್ಲ ನಾವು. ಬಿಡೋದೇ ಇಲ್ಲ. ವಿದ್ಯಾವಂತರಾದ್ರೂ ಬಿಡಲ್ಲ. ಯಾಕಂತಂದ್ರೆ ನಮಗೆ ಸಿಕ್ಕಿರ್ತಕ್ಕಂಥ ವಿದ್ಯೆ ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವಿದ್ಯೆ ಅಲ್ಲ, ವೈಜ್ಞಾನಿಕ ರೀತಿಯಲ್ಲೂ ಕೂಡಿರ್ತಕ್ಕಂಥ ವಿದ್ಯೆ. ಈಗಲೂ ಕೂಡ ನಾನು ಬಹಳ ದೊಡ್ಡ ವಿದ್ಯಾವಂತರು ಇದಾರಲ್ಲ, ಅವ್ರಿಗೆ ನೀನು ಯಾಕೆ ಅವರ ಅಭಿಪ್ರಾಯ ಅವರ ಈಗಲೂ ನಂಬ್ಕೊಂಡಿರ್ತಕ್ಕಂಥದ್ದು ಏನಂತ ಅಂತಂದ್ರೆ, ನೀನ್ ಯಾಕೆ ಬಡವನಾಗಿ ಹುಟ್ಟಿದ್ಯಾ, ಅವಿದ್ಯಾವಂತನಾಗಿ ಹುಟ್ಟಿದ್ಯಾ, ನಿನ್ಗೆ ಯಾಕೆ ಅಂಗಿ ಇಲ್ಲ, ನಿನ್ಗೆ ಯಾಕೆ ಮನೆ ಇಲ್ಲ ಅಂತ ಕೇಳಿದ್ರೆ, ನಾನು ಹಿಂದೆ ಜನ್ಮದಲ್ಲಿ ಪಾಪ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಈ ಜನ್ಮದಲ್ಲಿ ಮುಟ್ಬಿಟ್ಟಿದ್ದೀನಿ
ಇಲ್ಲಿ ಕೂತಿರೋರೇ ಅಂತ ಹೇಳ್ತಾರೆ. ಸುಮ್ಮನೆ ಈಗ ನಾನು ಕೇಳೋದಕ್ಕೆ ಇಲ್ಲ ಇಲ್ಲ ಅಂತಾರೆ. ನೀನೆಲ್ಲ ಗೊತ್ತಲ್ಲ. ನನಗೆ ಬಂದಿದೆ. ಅದಕ್ಕೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದಾಗ 83ರಿಂದ ಅಲ್ಲ 2013ರಿಂದ 2017 ಒಂದು ಮೂಢನಂಬಿಕೆಗಳ ವಿರೋಧಿ ಕಾಯ್ದೆ ತಗೊಂಡ್ಬಂದೆ. ವಿರೋಧಿ ಅಂತ ನಿರ್ಬಂಧ ಕಾಯ್ದೆ ತಗೊಂಡ್ಬಂದೆ. ಅದು ತನ್ನ ಮೇಲೂ ಕೂಡ ಬಿಡೋದು. ಬಸವಣ್ಣ ಹೇಳೋದು ಹಾಗೆ ಹಿಂದೆ ಬಸವಣ್ಣವ್ರು ಹೇಳೋದು. ಬಸವಣ್ಣವ್ರು ನಂಬಲ್ಲ. ಈಗ ಬಸವಣ್ಣವ್ರ ವಿಚಾರಗಳನ್ನು ಕೂಡ ಅಲ್ಲ. ಅದು ಪೂಜೆ ಮಾಡ್ತೀವಿ ಬಸವಣ್ಣವ್ರು. ಬಸವ ಜಯಂತಿ ಆಚರಣೆ ಮಾಡ್ತೀವಿ. ನೋಡಿ ಇಂಥ ವಿರುದ್ಧವಾಗಿರ್ತಕ್ಕಂಥ ವೈರುದ್ಧತೆ ಇರ್ತಕ್ಕಂಥ ಸಮಾಜದಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಶಸ್ಸಾಗಬೇಕಾದ್ರೆ, ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು ಯಶಸ್ಸಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ, ಆರ್ಥಿಕ, ರಾಜಕೀಯ ಶಕ್ತಿ ಬಂದಾಗ ಮಾತ್ರ ಆ ಸಬಲತೆ ಬಂದಾಗ